ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರಿಗೆ ಮಾರ್ಚ್ ತಿಂಗಳ ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಂತರಿಕ ಬದಲಾವಣೆ ಆರಂಭವಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ. ಹುಣ್ಣಿಮೆ ಎಂದರೆ ಚಂದ್ರನ ಶಕ್ತಿ. ಚಂದ್ರನು ಕಟಕ ರಾಶಿಯ ಅಧಿಪತಿ ಸಂಪೂರ್ಣವಾಗಿ. ಆದ್ದರಿಂದ ಪೌರ್ಣಿಮೆಯ ನಂತರ ನಿಮ್ಮ ಮನಸ್ಸಿನ ಭಾವನೆಗಳು, ನಿರ್ಧಾರಗಳು ಮತ್ತು ಸಂಬಂಧಗಳ ಮೇಲೆ ವಿಶೇಷವಾಗಿ ಪ್ರಭಾವ ಬೀರುತ್ತದೆ. ಈ ಸಮಯದಲ್ಲಿ ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದಂಥ ಮನಸ್ಸಿನ ಭಾರ, ಅಸಮಾಧಾನ, ಕುಟುಂಬದ ಕಲಹ ಅಥವಾ ಆರ್ಥಿಕ ತೊಂದರೆ, ಗೊಂದಲಗಳಿಗೆ ಸ್ಪಷ್ಟ ಉತ್ತರಗಳು ದೊರಕಲು ಶುರುವಾಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಚಂದ್ರನ ಶಕ್ತಿ ನಿಮ್ಮ ಒಳಗಿನ ಅಂತರಾತ್ಮವನ್ನು ಜಾಗೃತಗೊಳಿಸಿ ಇನ್ನು ಮುಂದೆ ನಾನು ಏನು ಮಾಡಬೇಕು ಎಂಬಂತಹ ಪ್ರಶ್ನೆಗೆ ಸ್ಪಷ್ಟವಾದ ದಾರಿಯನ್ನು ತೋರಿಸುತ್ತದೆ. ಹೌದು, ಒಟ್ಟಾರೆಯಾಗಿ ಸಮಯ ಮಾರ್ಚ್ 1, 2, 3, 4, 5, 6 ದಿನಗಳ ನಂತರ ಈ ರಾಶಿಯವರಿಗೆ ಅದ್ಭುತವಾಗಿರುವಂತಹ, ವಿಶೇಷವಾಗಿರುವಂತಹ ಒಂದು ಜೀವನದ ಪಾಠವನ್ನು ಕಲಿಯಲು ನಿರ್ಣಾಯಕವಾಗಿರುವ ಸಮಯ. ಮಾರ್ಚ್ ಹುಣ್ಣಿಮೆ ನಂತರ ಮೊದಲ ಪ್ರಮುಖ ಘಟನೆ ಎಂದರೆ ಸಂಬಂಧದಲ್ಲಿ ಸ್ಪಷ್ಟತೆ. ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರಿಂದ ದೂರ ಉಳಿಯಬೇಕು ಎಂಬ ಅರಿವು ಬರುತ್ತದೆ. ಕೆಲವು ಸಂಬಂಧಗಳು ಸ್ವಾಭಾವಿಕವಾಗಿ ದೂರವಾಗಬಹುದು, ಆದರೆ ಅದು ನಿಮ್ಮ ಒಳಿತಿಗಾಗಿ. ಈ ಸಮಯದಲ್ಲಿ ಕುಟುಂಬದಲ್ಲಿ ಒಬ್ಬ ಹಿರಿಯ ವ್ಯಕ್ತಿಯ ಮಾರ್ಗದರ್ಶನ ಸಿಗಬಹುದು. ಮನೆಯಲ್ಲಿ ವಿಶೇಷವಾಗಿ ಸಣ್ಣ ಗೊಂದಲಗಳಿದ್ರೂ ಕೂಡ ನೀವು ಅದನ್ನು ನಿಧಾನವಾಗಿ, ಶಾಂತವಾಗಿ, ಪರಿಣಾಮಕಾರಿಯಾಗಿ ದೂರ ಮಾಡಿಕೊಳ್ತೀರಾ. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡ ನೋವನ್ನು ಹೊರಹಾಕುವಂತಹ ಅವಕಾಶ ಸಿಗುತ್ತದೆ. ಆದ್ದರಿಂದ ಮನಃಶಾಂತಿ ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ನೋಡಿದರೆ ಹುಣ್ಣಿಮೆಯ ನಂತರ ಹಣದ ಹರಿವು ನಿಧಾನವಾಗಿ ಸುಧಾರಿಸುತ್ತದೆ. ಹಳೆಯ ಬಾಕಿ ಹಣ ಮರಳಿ ಸಿಗುವಂತಹ ಸೂಚನೆಗಳು ಇದೆ. ಹೊಸ ಕೆಲಸದ ಅವಕಾಶ ಅಥವಾ ಪಾರ್ಟ್ ಟೈಮ್ ಆದಾಯದ ಮಾರ್ಗ ಕೂಡ ತೆರೆದುಕೊಳ್ಳಬಹುದು. ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ವಿಶೇಷವಾದ ಸಮಯ. ಆದರೆ ಈ ಸಮಯದಲ್ಲಿ ಅತಿಯಾದ ಖರ್ಚು ಮಾಡುವುದನ್ನು ತಪ್ಪಿಸಬೇಕು. ಚಂದ್ರನ ಪ್ರಭಾವದಿಂದ ಕೆಲವೊಮ್ಮೆ ಭಾವನಾತ್ಮಕವಾಗಿ ಖರ್ಚು ಮಾಡುವಂತಹ ಸ್ವಭಾವ ಬರುತ್ತದೆ. ಅದನ್ನು ನಿಯಂತ್ರಿಸಿದರೆ ಖಂಡಿತವಾಗಿ ಲಾಭ ಸಿಗುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ. ಹೌದು, ಮಾರ್ಚ್ ನಂತರ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಬರುತ್ತವೆ. ನಿಮ್ಮ ಕೆಲಸವನ್ನ ಗಮನಿಸುವಂತವರು ಹೆಚ್ಚಾಗ್ತಾರೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು, ಆದರೆ ಅದಕ್ಕೆ ಜೊತೆಗೆ ಹೊಣೆಗಾರಿಕೆ ಹೆಚ್ಚುತ್ತದೆ. ಕೆಲವು ಕಟಕ ರಾಶಿಯವರಿಗೆ ಸ್ಥಳಾಂತರ ಅಥವಾ ವಿಭಾಗ ಬದಲಾವಣೆಯ ಸಾಧ್ಯತೆ ಇರೋದ್ರಿಂದ ನೀವು ಮೊದಲಿಗೆ ಅಸಮಾಧಾನವನ್ನು ತಂದರೂ ಮುಂದೆ ನೀವು ಉತ್ತಮವಾದ ಫಲವನ್ನು ಪಡೆದುಕೊಳ್ತೀರಾ. ಆಧ್ಯಾತ್ಮಿಕವಾಗಿ ಇದು ಬಹಳ ಶಕ್ತಿಯ ಸಮಯ. ದೇವರ ಭಕ್ತಿ, ಧ್ಯಾನ, ಮಂತ್ರ ಜಪ, ತಂತ್ರಗಳು ಇವುಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಆಕರ್ಷಣೆ ಬರುತ್ತದೆ. ವಿಶೇಷವಾಗಿ ಸೋಮವಾರ ಉಪವಾಸ ಅಥವಾ ಚಂದ್ರನ ಆರಾಧನೆ ಮಾಡಿದರೆ ಮನಃಶಾಂತಿ ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ನಿಮ್ಮ ಮುಂದಿನ ಹಲವಾರು ವರ್ಷಗಳ ಭವಿಷ್ಯಕ್ಕೆ ಅದ್ಭುತವಾದ ಅಡಿಪಾಯವಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತೆ. ನಿದ್ರೆ ಸರಿಯಾಗಿ ಪಡೆಯುವುದು ಮುಖ್ಯ. ಹೊಟ್ಟೆ, ಅಜೀರ್ಣ ಸಂಬಂಧ ಯಾವುದೇ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುವಂತಹ ವಿಶೇಷವಾದ ಸಮಯ. ಒಟ್ಟಾರೆಯಾಗಿ ಮಾರ್ಚ್ 1, 2, 3, 4, 5, 6 ದಿನಗಳ ನಂತರ ಕಟಕ ರಾಶಿಯವರಿಗೆ ಜಾಗೃತಿ ಮತ್ತು ಪುನರುತ್ಥಾನದ ಕಾಲ. ಕಳೆದ ವರ್ಷಗಳು ನಿಮಗೆ ಪಾಠ ಕಲಿಸಿದೆ. ಮುಂದೆ ನಿಮಗೆ ಸಾಗಲು ಧೈರ್ಯ ನೀಡುತ್ತದೆ. ಕೆಲವರು ನಿಮ್ಮ ಜೀವನದಿಂದ ದೂರವಾಗಬಹುದು, ಆದರೆ ಅದರಿಂದ ನಿಮ್ಮ ಮಾರ್ಗ ಸ್ಪಷ್ಟವಾಗುತ್ತದೆ. ಹೊಸ ಅವಕಾಶಗಳು ನಿಧಾನವಾಗಿ ಬಾಗಿಲು ತಟ್ಟುತ್ತದೆ. ನೀವು ಭಯವನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಂಡರೆ ಈ ಅವಧಿ ನಿಮ್ಮ ಜೀವನದ ತಿರುವಾಗಬಹುದು. ಇದು ಅಂತಿಮವಲ್ಲ, ಇದು ಹೊಸ ಅಧ್ಯಾಯದ ಆರಂಭ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ನಂಬಿ ಚಂದ್ರನ ಕೃಪೆಯಿಂದ ಮುಂದೆ ಸಾಗುತ್ತೀರಾ. ಆದ್ರೂ ಕೂಡ ಈ ಸಮಯದಲ್ಲಿ 3 ಸ್ಥಳಗಳಿಗೆ ಹೋಗೋದನ್ನ ತಪ್ಪಿಸಬೇಕು. ಕಟಕ ರಾಶಿಯರು ಬಹಳ ಬುದ್ಧಿವಂತರು. ಉತ್ತಮವಾದ ಗುಣವನ್ನು ಹೊಂದಿರುವಂತಹ ಜನರು. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಎಲ್ಲವೂ ಸರಿಯಾಗಿರ್ಬೇಕು ಅಂತ ಯೋಚನೆ ಮಾಡುವಂತಹ ಶಕ್ತಿವಂತರು. ಅದೇ ರೀತಿ ಇವರು ಹಲವಾರು ವರ್ಷಗಳಿಂದ ಪ್ರಯತ್ನ ಪಟ್ಟು ಮಾಡಿರುವಂತಹ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳ ಮೂಲಕ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ, ನಿಷ್ಠೂರಗಳನ್ನ, ಅವಮಾನಗಳನ್ನ ಎದುರಿಸಿರಬಹುದು. ಇದಕ್ಕೆಲ್ಲ ಕಾರಣ ನಿಮ್ಮ ಗ್ರಹಗತಿಗಳ ವಿಶೇಷವಾದ ಬದಲಾವಣೆ ಮತ್ತು ಪರಿವರ್ತನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಕಟಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಅದ್ಭುತವಾದ ಸಮಯ. ಹೌದು, ಕಟಕ ರಾಶಿಯರು ಹೊರಗೆ ಮೃದುವಾಗಿದ್ದರೂ ಒಳಗೆ ತುಂಬಾ ದೃಢವಾಗಿರ್ತಾರೆ. ಯಾರಾದರೂ ಅವರನ್ನ ನೋಯಿಸಿದರೂ ತಕ್ಷಣ ಪ್ರತಿಕ್ರಿಯೆ ನೀಡುವುದಿಲ್ಲ. ಅವರು ಶಾಂತವಾಗಿ ಗಮನಿಸ್ತಾರೆ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡುತ್ತಾರೆ. ಅವರ ಸಹನೆ ಯುದ್ಧ ದೊಡ್ಡದಾಗಿರುತ್ತದೆ. ಅದೇ ರೀತಿ ಕುಟುಂಬದ ಶಕ್ತಿ ಅವರಿಗೆ ತುಂಬಾ ಬಲವನ್ನ ಕೊಡ್ತಾ ಇರುತ್ತೆ. ಕಷ್ಟದ ಸಮಯದಲ್ಲಿ ಅವರು ಒಂಟಿಯಾಗಿ ಹೋರಾಡೋದಿಲ್ಲ. ತಮ್ಮ ಮನೆ, ತಂದೆ, ತಾಯಿ, ಸಹೋದರ, ಸಹೋದರಿಯರ ಧೈರ್ಯ ಪಡೆದುಕೊಳ್ತಾರೆ. ಕುಟುಂಬ ಆಶೀರ್ವಾದವೇ ಅವರಿಗೆ ರಕ್ಷಾ ಕವಚವಾಗಿರುತ್ತೆ. ಚಂದ್ರನ ಪ್ರಭಾವದಿಂದ
ಸಮಯದಿಂದ ಕಟಕ ರಾಶಿಯವರಿಗೆ ಒಳದ ಹರಿವು ಬದಲಾಗುತ್ತದೆ. ಕಷ್ಟ ಬಂದಾಗ ಅವರು ತಮ್ಮ ಹೃದಯದ ಮಾತನ್ನ ಕೇಳ್ತಾರೆ. ಯಾರು ನಂಬಿಕೆಗೆ ಅರ್ಹರು, ಯಾವ ದಾರಿ ಸರಿಯಾಗಿದೆ ಎಂಬ ಪ್ರಶ್ನೆಗಳನ್ನ ಒಳಗೆ ಕೇಳಿಕೊಳ್ಳುವ ಮೂಲಕ ಅವರ ಕಷ್ಟಗಳಿಂದ ಸುಲಭವಾಗಿ ಹೇಗೆ ಹೊರಬರಬಹುದು ಎಂಬ ಮಾರ್ಗವನ್ನ ಕಂಡು ಹಿಡ್ಕೊಳ್ತಾರೆ. ಒಟ್ಟಾರೆಯಾಗಿ ಅವರು ಗದ್ದಲ ಮಾಡುವವರೆಲ್ಲ ಕಷ್ಟ ಬಂದಾಗ ಮೌನವಾಗಿಯೇ ತಮ್ಮ ಯೋಜನೆಯನ್ನ ರೂಪಿಸುತ್ತಾರೆ. ಎಲ್ಲರೂ ದುರ್ಬಲ ಎಂದು ಭಾವಿಸಿದಂತಹ ಸಮಯದಲ್ಲಿ ಅವರು ಅಚ್ಚರಿ ಮೂಡಿಸುವಂತಹ ಸಾಧನೆಯನ್ನ ಮಾಡ್ತಾರೆ. ಕಟಕ ರಾಶಿಯವರು ದೇವರ ಭಕ್ತರು. ವಿಶೇಷವಾಗಿ ಸೋಮವಾರ ಚಂದ್ರನ ಆರಾಧನೆ ಮಾಡುವುದು ಅತ್ಯುತ್ತಮ ಅಂತ ಹೇಳಬಹುದು. ಕಟಕ ರಾಶಿಯವರ ಜೀವನದಲ್ಲಿ ನೋವು ಕಡಿಮೆ ಇರೋದಿಲ್ಲ, ಆದರೆ ಎಲ್ಲಾ ರೀತಿಯ ನೋವುಗಳಿಗೂ ಕೂಡ ಒಂದು ಪರಿಹಾರ ಇರುತ್ತದೆ. ಆದರೆ ಅವರು ಅದನ್ನು ದೌರ್ಬಲ್ಯವಾಗಿ ನೋಡದೆ ಪಾಠವಾಗಿ ಸ್ವೀಕರಿಸುತ್ತಾರೆ. ಒಮ್ಮೆ ಮೋಸ ಹೋದರೆ ಮತ್ತೆ ಅದೇ ತಪ್ಪು ಮಾಡೋದಿಲ್ಲ. ಅನುಭವವೇ ಅವರ ಗುರು. ಕಟಕ ರಾಶಿಯವರು ಕಷ್ಟಗಳು ಯುದ್ಧದಂತೆ ಎದುರಿಸುವಂತವರಲ್ಲ, ಅವರು ಅದನ್ನು ಅಲೆಗಳಂತೆ ಎದುರಿಸುತ್ತಾರೆ. ಅಲೆ ಬಂದು ಹೋಗುತ್ತದೆ ಎಂಬ ನಂಬಿಕೆ ಅವರಿಗಿರುತ್ತದೆ. ಸಹನೆ, ಕುಟುಂಬದ ಬೆಂಬಲ, ಅಂತರಾತ್ಮದ ಧ್ವನಿ ಮತ್ತು ಆಧ್ಯಾತ್ಮಿಕ ಶಕ್ತಿ, ಈ 4 ಬಲಗಳಿಂದ ಅವರು ಯಾವ ಸಂಕಷ್ಟವನ್ನಾದರೂ ಕೂಡ ನಿಧಾನವಾಗಿ ಗೆಲ್ಲುತ್ತಾರೆ. ಒಟ್ಟಾರೆಯಾಗಿ ಇವರ ಯಶಸ್ಸಿನ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಹೊರೆಯುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ಖಂಡಿತವಾಗಿ ರಾಶಿಯವರಿಗೆ ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ತಾರೆ. ಸಮಸ್ಯೆಗಳಿಗೆ ತಕ್ಕ ಪರಿಹಾರವನ್ನ ಹುಡುಕುವಲ್ಲಿ ಯಶಸ್ವಿಯಾಗ್ತಾರೆ. ಇವರ ಜೀವನ ಇನ್ನು ಮುಂದೆ ಅದ್ಭುತವಾದ ಮಾರ್ಗದಿಂದ ತುಂಬಿರುತ್ತೆ. ಆದರೂ ಕೂಡ ಈ ರಾಶಿ ಚಕ್ರದವರು 2-3 ಸ್ಥಳಗಳಿಗೆ ಈ ಒಂದು ಭಯಂಕರವಾಗಿರುವಂತಹ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ನಂತರ ಹೋಗೋದನ್ನ ತಪ್ಪಿಸಬೇಕು. ಇಲ್ಲವಾದಲ್ಲಿ ಅಪಾಯಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಏಕೆಂದರೆ ಈ ಸಮಯದಲ್ಲಿ ಚಂದ್ರನ ಶಕ್ತಿ ದುರ್ಬಲವಾಗಿರುತ್ತೆ, ಅಥವಾ ಯಾವುದೇ ರೀತಿಯ ಅಲೆಗಳು ಅಥವಾ ಆಂತರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಕುಗ್ಗುವಂತಹ ಸಂದರ್ಭ ಇರೋದ್ರಿಂದ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕೂಡ ನಿಮ್ಮ ಭವಿಷ್ಯದ ಮೇಲೆ ದೊಡ್ಡ ಒಂದು ಗಾಯಗಳನ್ನ ಮಾಡಬಹುದು. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾವ 3 ಸ್ಥಳಗಳಿಗೆ ಹೋಗಬಾರ್ದು ಅನ್ನೋದನ್ನ ನೋಡೋಣ ಬನ್ನಿ. ಖಂಡಿತವಾಗಿ ಹುಣ್ಣಿಮೆ ನಂತರ ಚಂದ್ರನ ಪ್ರಭಾವದಿಂದ ಮನಸ್ಸು ಹೆಚ್ಚು ಸಂವೇದನಶೀಲದಿಂದಿರುತ್ತದೆ. ಈ ಸಮಯದಲ್ಲಿ ಜಗಳ, ವಿವಾದ ನಡೆಯುವಂತಹ ಸ್ಥಳಕ್ಕೆ ಹೋಗಬಾರ್ದು. ಮನೋಭಾರ ಹೆಚ್ಚಾಗುತ್ತೆ. ಕಟಕ ರಾಶಿಯವರು ನೋವನ್ನು ತಡೆದುಕೊಳ್ಳುವಂತಹ ಸ್ವಭಾವ ಇರೋದಿಲ್ಲ. ಆದ್ದರಿಂದ ಸಕಾರಾತ್ಮಕವಾಗಿ ನೀವು ಇರಬೇಕು ಅನ್ನೋದಾದ್ರೆ ನಕಾರಾತ್ಮಕ ವಾತಾವರಣದಿಂದ ದೂರ ಉಳಿಯೋದು ಒಳಿತು. ಇನ್ನು ಕಟಕ ರಾಶಿಯವರ ಅಧಿಪತಿ ಚಂದ್ರ ಮತ್ತು ನೀರಿನ ತತ್ವ. ಹುಣ್ಣಿಮೆಯ ಸಮಯದಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗುವಂತೆ ಕಟಕ ರಾಶಿಯವರ ಮನಸ್ಸಿನ ಅಲೆಗಳು, ಏರಿಳಿತಗಳು ಜಾಸ್ತಿ ಆಗುತ್ತೆ. ಆಳವಾದ ನೀರು ಅಥವಾ ಅಪಾಯಕರ ಜಲ ಪ್ರದೇಶಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ನಿರ್ಜನ ಪ್ರದೇಶಗಳಿಗೆ ಹೋಗಬೇಡಿ ಎಂದು ಜ್ಯೋತಿಷ್ಯದಲ್ಲಿ ಸಲಹೆ ನೀಡಲಾಗುತ್ತದೆ. ಇದು ಆಧ್ಯಾತ್ಮಿಕ ಮತ್ತು ಮಾನಸಿಕ ಸಮತೋಲನಕ್ಕೂ ಕೂಡ ಶಾಂತಿಯಾಗಿ ಒಂದು ವಿಶೇಷವಾಗಿ ಸಂದರ್ಭದಲ್ಲಿ ಸೂಚಿಸುವಂತಹ ಉಪಯುಕ್ತವಾದ ಪರಿಹಾರವಾಗಿದೆ. ಈ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಜೀವನ ಪರ್ಯಂತ ಸರಿ ಮಾಡ್ಕೊಳ್ಳೋಕ್ಕಾಗದೇ ಇರುವಷ್ಟು ದೊಡ್ಡ ಶಿಕ್ಷೆಯಾಗಿ ಬದಲಾಗುತ್ತದೆ. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಹುಣ್ಣಿಮೆಯ ನಂತರ ಮನಸ್ಸು ಸೂಕ್ಷ್ಮವಾಗಿರುತ್ತೆ. ಸ್ಮಶಾನ, ಬಿಟ್ಟು ಹೋದ ಕಟ್ಟಡಗಳು ಅಥವಾ ಹೆಚ್ಚು ಭಯ, ನಕಾರಾತ್ಮಕತೆ ಇರುವಂತಹ ಸ್ಥಳಗಳಿಗೆ ಹೋಗೋದ್ರಿಂದ ಭಾವನಾತ್ಮಕ ಅಶಾಂತಿ ಉಂಟಾಗಬಹುದು. ಕಟಕ ರಾಶಿಯವರು ಶಕ್ತಿಗಳನ್ನು ಸುಲಭವಾಗಿ ಅನುಭವಿಸೋದ್ರಿಂದ ಈ ಸಮಯದಲ್ಲಿ ಧನಾತ್ಮಕ ವಾತಾವರಣದಲ್ಲಿ ಇರೋದು ಒಳಿತು. ಹುಣ್ಣಿಮೆಯ ನಂತರ ಚಂದ್ರನ ಪ್ರಭಾವ ಗಾಢವಾಗಿರೋದ್ರಿಂದ ಕಟಕ ರಾಶಿಯವರು ಹೆಚ್ಚು ಭಾವನಾತ್ಮಕವಾಗಿ ಸಂವೇದನಾಶೀಲ ಮತ್ತು ಅಂತರ್ಮುಖಿಯಾಗಿರ್ತಾರೆ. ಈ ಸಮಯವನ್ನು ಆತ್ಮ ಪರಿಶೀಲನೆ, ಪ್ರಾರ್ಥನೆ ಅಥವಾ ಕುಟುಂಬದೊಂದಿಗೆ ಶಾಂತ ರೀತಿಯಲ್ಲಿ ಸಮಯ ಕಳೆಯೋದ್ರಿಂದ ಹೆಚ್ಚಿನ ಒಂದು ಲಾಭ ಬರುತ್ತದೆ. ಒಟ್ಟಾರೆ ಇದು ಭಯಪಡಿಸುವಂತಹ ವಿಷಯವಲ್ಲ, ಜಾಗ್ರತೆ ಮತ್ತು ಮನಃಶಾಂತಿಗಾಗಿ ತೆಗೆದುಕೊಳ್ಳುವಂತಹ ಸಣ್ಣ ಕ್ರಮಗಳಾಗಿದೆ ಮಾತ್ರ. ಖಂಡಿತವಾಗಿ ನೀವು ಬಯಸಿದರೆ ಹುಣ್ಣಿಮೆಯ ನಂತರ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಯಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರಕುತ್ತೆ ಮತ್ತು ಶ್ರೀಮಂತಿಕೆಯನ್ನು ಕೂಡ ಬರಮಾಡಿಕೊಳ್ತೀರಾ. ಈ ಸಮಯವನ್ನು ಯಾವ ರೀತಿ ನೀವು ಬಳಸ್ಕೊಳ್ತೀರಾ ಅದ್ರ ಮೇಲೆ ನಿಮ್ಮ ಜೀವನ ಉತ್ತಮವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.